ಹುಲಿಯ ಒಳಗಿನ ಸುದ್ದಿಯನ್ನು ಹೊರಗೆ ಹಾಕಿದರು. ಯಡಿಯೂರಪ್ಪನವ್ರಿಗೆ ಏನಾಯಿತು, ಡಿ ಕೆ ಶಿ ಅವ್ರಿಗೆ ಹಿಂದೆಲ್ಲ ನಾಳೆ ಬಿಡ್ಬೋದು ಮತ್ತು ಡಿ ಕೆ ಶಿ ಪರ ಆಯಿತು ಬಣಕನು ಇಲ್ಲಪ್ಪ ಆಗ್ತದ, ನಮ್ಮ ಹೈಕಮಾಂಡ್ ನಮ್ಮ ಪರ ಅದ, ನೋಡೋಣ ಮಾಡೋಣ. ಮತ್ತು ನಮ್ಮಲ್ಲೂ ಇರ್ತದೆ ಸ್ವಾಭಾವಿಕವಾಗಿ ದೊಡ್ಡವರಾದವರು ನೋಡೋಣ್ರಿ ಮಾಡೋಣ್ರಿ ಪ್ರಯತ್ನ ಮಾಡೋಣ್ರಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿ ಕೆಲವೊಮ್ಮೆ ನಾವು ಭ್ರಮೆಗೊಳಗಾಗಿ ಏನೋ ಆಗ್ಬೋದಪ್ಪ ಇಲ್ಲ ಅಂತೇಳಿ. ಬಟ್ ಈ ಪರಿಸ್ಥಿತಿ ಮಾತ್ರ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮಾತಾಡಿದ್ದರಿಂದ ಡಿ ಕೆ ಶಿ ಅವರು ಇದಕ್ಕೇನು ಉತ್ತರ ಕೊಡ್ಬೋದು ಅನ್ನೋದು ಈ ಚರ್ಚೆ ಇಡೀ ನಾಡಿನ ತುಂಬ. ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಗೆ ಇನ್ನೂ ಒಂದು ವಾರ ಸಾಕಷ್ಟು ಸುದ್ದಿ ಸಿಕ್ಕಿಬಿಡ್ತೀವತ್ತ, ಅಲ್ಲಿ ಒಡಕಾಗಿದೆ ಒಡೆದು ಹೋಗ್ತದೆ ಕಾಂಗ್ರೆಸ್ ಹಾಗೆ ಹೀಗೆ. ಮತ್ತು ಇದು ಸಿವಿಯರ್ ಆದ್ರೆ ಅಥವಾ ಒಂದು ಜೋರಾದ್ರೆ ಪಾರ್ಟಿ ಹೊಡೆಯುವ ಸಾಧ್ಯತೆಗಳು ಇದ್ದಾವಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಒಂದಿತ್ತು 20 ಜನರವರೆಗೆ ಬಿಡ್ಬೋದೇನೋ, ಆನಂತರ ಪಕ್ಷದಲ್ಲಿ ಇದ್ಕೊಂಡು ಸಪೋರ್ಟ್ ಮಾಡ್ಬೋದೇನೋ ಅಂತೇಳಿ. ಆದರೆ ನೇತೃತ್ವ ಕೊಟ್ಟರೆ ಮುಂದೆ ಒಂದು ಕೈ ನೋಡ್ತೀನಿ ಅನ್ನುವಂಥ ಒಂದು ಸೂಕ್ಷ್ಮ ವಾರ್ತೆ ಬಂದಿದ್ದರಿಂದಾಗೆ ಇವತ್ತು ಡಿ ಕೆ ಶಿ ಅವ್ರಿಗಾಗಿರ್ಬೋದು ಅಥವಾ ಇನ್ನುಳಿದವ್ರಿಗಾಗಿರ್ಬೋದು ಸಿದ್ದರಾಮಯ್ಯವರು ಅಷ್ಟು ಸುಲಭ ಬಿಟ್ಟು ಹೋಗೋದಿಲ್ಲ. ಇನ್ನು ಜನನ ಅವ್ರನ್ನ ಕಳಿಸ್ಬೇಕು ಅನ್ನುವಂಥ ಮಾತು ಜನಕ್ಕೆ ನೋಡ್ಬೇಕು, ಜನ ಏನು ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಮತದಾರರ ಮುಖ್ಯ ಇಲ್ಲೇ ನಮ್ಮ ಹೇಳೋ